ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಅಧಿಕಾರಿಗಳ ಬಲಾತ್ಕಾರ, ಸರ್ವೋಚ್ಚ ನ್ಯಾಯಾಲಯದ ವಿರುದ್ಧ ಅಧಿಕಾರಿಗಳ ನಡೆ. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಎದೆಗಾರಿಕೆ ಸುದ್ದಿವಾಹಿನಿ. ನಾನು ವಸೀಂ. ವೀಕ್ಷಕರೇ, ಬಲಾತ್ಕಾರ ಅಂತ ಪದ ಕೇಳಿದ ತಕ್ಷಣ ಏನಂಗಾರೆ ರೇಪಿಸ್ಟ್ಗಳು ಆಗ್ಬಿಟ್ರ ಅಧಿಕಾರಿಗಳು ಅಂತ ಸಹಜವಾಗಿ ಬರುವಂಥ ವಿಚಾರ. ಬಲಾತ್ಕಾರ ಅನ್ನೋ ಪದಕ್ಕೆ ಅರ್ಥ ಇವಾಗ ನಾನು ಹೇಳ್ತೀನಿ. ಬಲಾತ್ಕಾರ ಅಂತ ಹೇಳಿದ್ರೆ ಕೇವಲ ಅತ್ಯಾಚಾರ, ರೇಪ್ ಮಾಡಿದ್ರೆ ಮಾತ್ರ ಬಲಾತ್ಕಾರ ಅಂತ ಹೇಳಿಸ್ಕೊಳ್ಳೋದಿಲ್ಲ. ಒಬ್ಬ ವ್ಯಕ್ತಿಗೆ ಇಷ್ಟ ಇಲ್ಲದಿರುವಂತಹ ವಿಚಾರದಲ್ಲಿ ಬಲವಂತವಾಗಿ ಆತನ ಮೇಲೆ ಒತ್ತಡವನ್ನು ಹೇರಿ ಆ ಕೆಲಸವನ್ನು ಮಾಡಿಸಲಾಗುತ್ತಲ್ಲ, ಅದು ಕೂಡ ಬಲಾತ್ಕಾರನೇ. ಅಂತಹ ವಿಚಾರವನ್ನು ಇವತ್ತು ಮುಂದಿಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ. ಕಳೆದ ಕೆಲವು ದಿನಗಳ ಹಿಂದಷ್ಟೇ ಸರ್ವೋಚ್ಚ ನ್ಯಾಯಾಲಯ ಅಂದರೆ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಹೊರಡಿಸುತ್ತೆ. ಈ ಬೀದಿ ಬದಿ ವ್ಯಾಪಾರಿಗಳಿದಾರಲ್ಲ, ಅವ್ರನ್ನ ತೆರವುಗೊಳಿಸಬೇಕು. ಸಾರ್ವಜನಿಕರು ಆ ಫುಟ್ಪಾತ್ಗಳ ಮೇಲೆ ಅಂದರೆ ಪಾದಚಾರಿಗಳ ಮೇಲೆ ಓಡಾಡೋದಕ್ಕೆ ಅವಕಾಶ ಕಲ್ಪಿಸ್ಕೊಡ್ಬೇಕು. ಕಾರಣ, ಫುಟ್ಪಾತ್ಗಳನ್ನು ಅತಿಕ್ರಮ ಪ್ರವೇಶವನ್ನು ಮಾಡಿ ಅಲ್ಲಿ ಅಂಗಡಿಗಳನ್ನು ಹಾಕ್ಕೊಂಡಿದ್ದಾರೆ. ಫುಟ್ಪಾತ್ಗಳಲ್ಲಿ ಸಾರ್ವಜನಿಕರು ಸಂಚಾರ ಮಾಡೋಕ್ಕೆ ಆಗ್ತಾ ಇಲ್ಲ. ರಸ್ತೆ ಮಧ್ಯದಲ್ಲಿ ಜನ ಸಂಚಾರ ಮಾಡ್ತಾ ಇದ್ದಾರೆ. ಇದರಿಂದ ವಾಹನ ದಟ್ಟಣೆ ಜಾಸ್ತಿ ಇರೋ ಕಾರಣ ಆಕ್ಸಿಡೆಂಟ್ಗಳು ಅಂದರೆ ಅಪಘಾತಗಳು ಸಹ ಆಗ್ತಾ ಇವೆ. ಸಾಕಷ್ಟು ಜೀವಗಳು ಕೂಡ ಈಗಾಗಲೇ ಹೋಗಿರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಸರ್ವೋಚ್ಚ ನ್ಯಾಯಾಲಯ ಒಂದು ಆದೇಶವನ್ನು ಹೊರಡಿಸಿದೆ. ಆದರೆ ಸರ್ವೋಚ್ಚ ನ್ಯಾಯಾಲಯದ ಆದೇಶಕ್ಕೂ ಒಂದು ಹೆಜ್ಜೆ ಮೀರಿ ಅಧಿಕಾರಿಗಳು ತಮ್ಮ ಕೆಲಸವನ್ನು ಮಾಡೋಕ್ಕೆ ಮುಂದಾಗಿರುವಂಥದ್ದು. ಏನು ಅದು? ಸೊ ಮೊದಲಿಗೆ ನಾನು ಬೀದಿ ಬದಿ ವ್ಯಾಪಾರಿಗಳನ್ನು ಕ್ಲಾರಿಟಿ ಕೊಟ್ಬಿಡ್ತೀನಿ. ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿರೋದು ಬೀದಿ ಬದಿ ವ್ಯಾಪಾರಿಗಳನ್ನು ತೆರವು ಮಾಡಿ ಅಂತ ಹೇಳಿದರೆ, ಅಂದರೆ ಏನು ಫುಟ್ಪಾತ್ಗಳ ಮೇಲೆ ಪರ್ಮನೆಂಟಾಗಿ ಶೆಡ್ಗಳನ್ನು ಹಾಕ್ಕೊಂಡು ತಳ್ಳೋ ಗಾಡಿಗಳನ್ನು ಅಲ್ಲೇ ಪರ್ಮನೆಂಟಾಗಿ ನಿಲ್ಲಿಸಿ ಆ ಜಾಗ ತನ್ನದೇ ಅಂತ ಬಿಂಬಿಸ್ಕೊಳ್ಳುವಂತಹ ಬೀದಿ ಬದಿ ವ್ಯಾಪಾರಿಗಳನ್ನು ತೆರವುಗೊಳಿಸಬೇಕು ಅಂತ ಆದೇಶ ಮಾಡಿರೋದು. ಇದನ್ನು ಹೊರತುಪಡಿಸಿ ತಳ್ಳೋ ಗಾಡಿಗಳ ಮೇಲೆ ಟೀ ಅಂಗಡಿ ಆಗಿರ್ಬೋದು, ಇಡ್ಲಿ, ಚಿತ್ರಾನ್ನ ಇಂತಹ ಫುಡ್ ಸ್ಟ್ರೀಟ್ಗಳಲ್ಲಿ ವಾಹನಗಳ ಮೂಲಕ ತಂದು ವ್ಯಾಪಾರವನ್ನು ಮಾಡುವಂತಹ ಆ ಬೀದಿ ಬದಿ ವ್ಯಾಪಾರಿಗಳೇ ಬೇರೆ. ಸೊ ಬೀದಿ ಬದಿ ವ್ಯಾಪಾರಿಗಳು ಅಂತ ಹೇಳಿದ್ರೆ ಸರ್ಕಾರದ ಒಂದು ನಿಯಮದ ಪ್ರಕಾರ ಯಾರು ಗಾಡಿಗಳನ್ನು ತಗೊಬಂದು ನಿಲ್ಲಿಸಿ ವ್ಯಾಪಾರವನ್ನು ಮಾಡಿ ಆ ಗಾಡಿಗಳನ್ನು ಮತ್ತೆ ವಾಪಸ್ ತಗೊಂಡೋಗಿ ಅವರ ಮನೆ ಮುಂದೆ ನಿಲ್ಲಿಸ್ಕೊತಾರೋ ಅಥವಾ ಅದಕ್ಕೆ ಒಂದು ಬೇರೆ ಜಾಗವನ್ನು ನಿಗದಿಪಡಿಸಿ ಅಲ್ಲಿ ಬಿಟ್ಟು ಹೋಗ್ತಾರೋ, ಈ ಥರ ವ್ಯವಸ್ಥೆಗಳನ್ನು ಯಾರು ಮಾಡ್ಕೊಂಬರ್ತಾರೆ ಅವ್ರನ್ನ ಸರ್ಕಾರ ಕನ್ಸಿಡರ್ ಮಾಡುತ್ತೆ. ಪರ್ಮನೆಂಟಾಗಿ ಜಾಗವನ್ನು ಅತಿಕ್ರಮ ಪ್ರವೇಶ ಮಾಡಿ ಆ ಜಾಗದಲ್ಲಿ ಪರ್ಮನೆಂಟ್ ಠಿಕಾಣೆ ಹೂಡಿರುವಂತಹ ಬೀದಿ ಬದಿ ವ್ಯಾಪಾರಿಗಳಿಗೆ ಯಾವುದೇ ರೀತಿಯಾದಂತಹ ಮಾನ್ಯತೆಯನ್ನು ಸರ್ಕಾರಗಳು ಕೊಡೋದಿಲ್ಲ. ಇವತ್ತು ಅದೇ ಆಗಿರುವಂಥದ್ದು. ಬೀದಿ ಬದಿ ವ್ಯಾಪಾರದ ಹೆಸರಿನಲ್ಲಿ ಅತಿಕ್ರಮ ಪ್ರವೇಶ ಮಾಡಿ ಜಾಗಗಳ ಮೇಲೆ ಜಾಂಡ ಹೂಡಿರುವಂತಹ ವ್ಯಾಪಾರಿಗಳಿಗೆ ಇವತ್ತು ಬಿಸಿ ಮುಟ್ಟಿಸುವಂಥ ಕೆಲಸ ಸರ್ವೋಚ್ಚ ನ್ಯಾಯಾಲಯ ಸ್ಥಳೀಯ ಸಂಸ್ಥೆಗಳ ಮೂಲಕ ಮಾಡ್ತಾ ಇದೆ. ಆದರೆ ಅಧಿಕಾರಿಗಳು ಮಾತ್ರ ಇದಕ್ಕೆ ಒಂದು ಹೆಜ್ಜೆ ಮೀರಿ ಮುಂದೆ ಹೋಗ್ತಾ ಇದ್ದಾರೆ. ಯಾವುದನ್ನು ಮಾಡೋದಕ್ಕೆ ಅವಕಾಶ ಇದೆ ಅದನ್ನು ಮಾಡಿದ್ರೆ ಏನು ತಕರಾರಿಲ್ಲ. ಈಗಾಗಲೇ ಸಾಕಷ್ಟು ಕಡೆ ಬೀದಿ ಬದಿ ವ್ಯಾಪಾರಿಗಳನ್ನು ತೆರವುಗೊಳಿಸಲಾಗ್ತಾ ಇದೆ. ಅತಿಕ್ರಮ ಪ್ರವೇಶ ಮಾಡಿದವ್ರನ್ನ ಖಾಲಿ ಮಾಡಿಸಲಾಗ್ತಾ ಇದೆ. ಮುಂದೆ ಇರುವಂತಹ ಛಾವಣಿಗಳನ್ನು ತೆಗೆಯೋದಕ್ಕೆ ಎಲ್ಲವೂ ಸಹ ಡೈರೆಕ್ಷನನ್ನು ಕೊಡಲಾಗಿದೆ. ಆದರೆ ಸಾರ್ವಜನಿಕರು ಕೂಡ ನ್ಯಾಯಾಲಯದ ಆದೇಶವನ್ನು ಗೌರವಿಸಿ ಅದಕ್ಕೆ ತಲೆಬಾಗಿ ಅಧಿಕಾರಿಗಳಿಗೆ ಸ್ಪಂದಿಸ್ತಾ ಇದ್ದಾರೆ ಕೂಡ. ಆದರೆ ಅಧಿಕಾರಿಗಳು ಇದನ್ನೆಲ್ಲ ಹೊರತುಪಡಿಸಿ ಸಂಜೆಯ ವೇಳೆ ಮತ್ತು ಬೆಳಗಿನ ಜಾವ 2 ಗಂಟೆ ಅಥವಾ 3 ಗಂಟೆ ಕಾಲಾವಕಾಶದಲ್ಲಿ ವ್ಯಾಪಾರವನ್ನು ಮಾಡಿಕೊಂಡು ತಮ್ಮ ಜೀವನ ಸಾಗಿಸ್ತಾ ಇರುವಂತಹ ಆ ಬೀದಿ ಬದಿ ವ್ಯಾಪಾರಿಗಳ ಮೇಲೆ ತಮ್ಮ ಅಧಿಕಾರದ ದರ್ಪವನ್ನು ತೋರಿಸ್ತಾ ಇದ್ದಾರೆ. ತಮ್ಮ ಅಧಿಕಾರದ ಒಂದು ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಇದು ಕಾನೂನು ಬಾಹಿರ. ಇವರನ್ನು ತೆರವುಗೊಳಿಸೋದಕ್ಕೆ ಅಥವಾ ಇವ್ರಿಗೆ ತೊಂದರೆ ಕೊಡೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಆಲ್ಟರ್ನೇಟ್ ಜಾಗ ಅಂತ ಹೇಳಿಬಿಟ್ಟು ಕೆಲಸಕ್ಕೆ ಬಾರದೇ ಇರುವಂತಹ ಜಾಗಗಳನ್ನು ನಿಗದಿಪಡಿಸ್ತಾ ಇದ್ದಾರೆ. ಸಾರ್ವಜನಿಕರು ಅಲ್ಲಿ ಓಡಾಡೋದೇ ಇಲ್ಲ, ಜನಜಂಗುಳಿ ಇರೋದಿಲ್ಲ, ಯಾರೂ ಬರೋದಿಲ್ಲ. ನಿರ್ಜನ ಪ್ರದೇಶಗಳಲ್ಲಿ ಹೋಗಿ ನೀವು ವ್ಯಾಪಾರವನ್ನು ಮಾಡಿ ಅಲ್ಲಿ ನಿಮ್ಮ ಅಂಗಡಿ ಮುಂಗಟ್ಟುಗಳನ್ನು ಹಾಕ್ಕೊಳ್ಳಿ ಅಂತ ಹೇಳಿದ್ರೆ ಅಲ್ಲಿ ವ್ಯಾಪಾರ ಮಾಡೋಕ್ಕೆ ಯಾರು ಬರ್ತಾರೆ? ಒಂದು ಬಹಳ ಪ್ರಮುಖವಾಗಿ ಗಮನಿಸಬೇಕಾದಂಥ ವಿಚಾರ, ಒಟ್ಟಾರೆಯಾಗಿ ನೋಡೋದಾದರೆ ನೆಲಮಂಗಲ ನಗರ ಭಾಗದಲ್ಲಿ ಭಾಳಷ್ಟು
ಬಹಳಷ್ಟು ಬೀದಿ ಬದಿಗಳಲ್ಲಿ ಫುಡ್ ಸ್ಟ್ರೀಟ್ಗಳನ್ನು ಹಾಕ್ತಾರೆ. ಅಂದರೆ ಊಟದ ಅಂಗಡಿಗಳನ್ನು, ಅದು ಯಾವುದೇ ರೀತಿಯಾದ ತಿಂಡಿ ತಿನಿಸುಗಳಾಗಿರಬಹುದು, ಅಂತಹ ಅಂಗಡಿಗಳನ್ನು ಹಾಕ್ತಾರೆ ನೆಲಮಂಗಲದ ನಗರ ಭಾಗದ ಹೃದಯ ಭಾಗದಲ್ಲಿ. ಸೊ ಅದರ ಪೈಕಿ ನೋಡೋದಾದರೆ ಒಟ್ಟಾರೆಯಾಗಿ ನಾವು ಪರಿಗಣಿಸ್ತೀವಿ ಅನ್ನೋದಾದರೆ 1ರಿಂದ 1.5 ಸಾವಿರದಷ್ಟು ಜನ ಪ್ರತಿದಿನ ತಮ್ಮ ಹೊಟ್ಟೆಯನ್ನು ತುಂಬಿಸ್ಕೊಳ್ತಾ ಇದ್ದಾರೆ. ಆ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ಬರುವಂಥ ಗ್ರಾಹಕರ ಮೇಲೆ ಅವಲಂಬಿತರಾಗಿ ಆ ಗಾಡಿಯವರು, ಅಂದರೆ ಆ ವ್ಯಾಪಾರಿಗಳು ತಮ್ಮ ಜೀವನವನ್ನು ಕಟ್ಕೊಂಡಿದ್ದಾರೆ. ಸಾಲ ಸೂಲ ಮಾಡಿದ್ದಾರೆ, ಬಡ್ಡಿಗಳಿಗೆ ತೊಗೊಂಡಿದ್ದಾರೆ, ಮನೆಗಳ ಮೇಲೆ ಲೋನ್ ತೊಗೊಂಡಿದ್ದಾರೆ, ವಾಹನಗಳ ಮೇಲೆ ಲೋನ್ ತೊಗೊಂಡಿದ್ದಾರೆ, ಸಾಲದಕ್ಕೆ ನಿಮ್ಮ ನಗರಸಭೆಯಲ್ಲೂ ಕೂಡ ಲೋನ್ ತೊಗೊಂಡಿದ್ದಾರೆ. ಇಂಥವ್ರ ಮೇಲೆ ದರ್ಪ ಅಥವಾ ಒತ್ತಡವನ್ನು ಹೇರೋದನ್ನು ಬಿಟ್ಟು ಸಾಕಷ್ಟು ಸಮಸ್ಯೆಗಳು ನೆಲಮಂಗಲ ತಾಲೂಕಿನಲ್ಲಿದ್ದಾವೆ. ಬಲಾಢ್ಯ ವ್ಯಕ್ತಿಗಳ ಶಕ್ತಿ ಪ್ರದರ್ಶನ ಬಹಳಷ್ಟು ನಡೀತಾ ಇದೆ. ನೆಲಮಂಗಲದ ಟೌನ್ ಪೊಲೀಸ್ ಸ್ಟೇಷನ್ ಮೋರಿಯ ಮೇಲೆ ಕಾಂಪೌಂಡ್ ಕಟ್ಟಿದ್ದಾರೆ ಹೊಡೆದಾಕಿ. ನಿಮ್ಮದೇ ನಗರಸಭೆಯ ವ್ಯಾಪ್ತಿಯಲ್ಲಿ ಬರುವ ನಗರಸಭೆಯ ಅಂಗಡಿಗಳನ್ನು ರಾಜಕಾಲುವೆಗಳ ಮೇಲೆ ಕಟ್ಟಿದ್ದೀರಾ, ಹೊಡೆದಾಕಿ. ನೂತನವಾಗಿ ಪ್ರಾರಂಭವಾಗಿರುವಂತಹ ನೆಲಮಂಗಲದ ಬಸ್ ಸ್ಟಾಪ್ನ ಹಿಂಬದಿಯಲ್ಲಿ ಸಾಕಷ್ಟು ಅತಿಕ್ರಮ ಪ್ರವೇಶಗಳು ಆಗಿವೆ. ಮೋರಿಗಳ ಮೇಲೆ ಅಂಗಡಿಗಳನ್ನು ಕಟ್ಕೊಂಡಿದ್ದಾರೆ, ಲೈಟ್ ಬಿಲ್ಲು ಸಹ ಕಟ್ತಾ ಇದ್ದಾರೆ. ಅವರಿಗೆ KEB ಕಲೆಕ್ಷನ್ ಕೊಟ್ಟವ್ರು ಯಾರು? ಯಾರಪ್ಪನ ಸೊತ್ತು ಅಂತ ಅಲ್ಲಿ ಅಂಗಡಿಗಳನ್ನು ಇಟ್ಕೊಂಡಿದ್ದಾರೆ. ಇಂತಹ ಬಹಳಷ್ಟು ಉದಾಹರಣೆಗಳನ್ನು ನಾನು ಕೊಡಬಲ್ಲೆ. ನನ್ನ ಉದ್ದೇಶ ಅಲ್ಲಿ ವ್ಯಾಪಾರ ಮಾಡ್ತಿರೋರು ಅಥವಾ ಆ ಅಂಗಡಿಗಳನ್ನು ಇಟ್ಕೊಂಡು ವ್ಯವಹಾರ ಮಾಡ್ತಿರೋರನ್ನ ಟೀಕಿಸೋದಲ್ಲ. ನೀವು ಮಾಡೋದಾದರೆ ಅಂತಹ ವ್ಯಕ್ತಿಗಳನ್ನು ಟಚ್ ಮಾಡಿ. ರಾಜಕಾಲುವೆಗಳನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ. ರಾಜಕಾಲುವೆಗಳನ್ನು ಒತ್ತುವರಿ ಮಾಡ್ಕೊಂಡು ಐಷಾರಾಮಿ ಬಂಗಲೆಗಳನ್ನು ಕಟ್ಕೊಂಡು ತನ್ನ ಜೀವನವನ್ನು ಕಟ್ಕೊಂಡು ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಕೊಂಡಿದ್ದಾರೆ, ಕಾಂಪ್ಲೆಕ್ಸ್ಗಳನ್ನು ಕಟ್ಟಿದ್ದಾರೆ. ನೆಲಮಂಗಲ ತಾಲೂಕಿನಲ್ಲಿ G+5, G+6 ಹಂತದ ಮಾಳಿಗೆಗಳನ್ನು ಕಟ್ಟಲಾಗ್ತಿದೆ. ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನು ಕಟ್ತಾ ಇದ್ದಾರೆ. ಯಾವುದೇ ರೀತಿಯಾದ NDA ಪ್ಲ್ಯಾನ್ ಅಪ್ರೂವಲ್ ಇಲ್ಲ, ನಗರಸಭೆ ಪರ್ಮಿಷನ್ ಇಲ್ಲ, KEB ಪರ್ಮಿಷನ್ ಇಲ್ಲ, KEB ಕಲೆಕ್ಷನ್ ಕೊಡೋಕ್ಕೆ ಅವಕಾಶ ಇಲ್ಲ. ಇಂತಹ ಸಮಸ್ಯೆಗಳು ಇದ್ದರೂ ಕೂಡ ನಗರ ಭಾಗದ ಮುಖ್ಯ ರಸ್ತೆಗಳಲ್ಲೇ 5 ಅಥವಾ 6 ಅಂತಸ್ತಿನ ಬಿಲ್ಡಿಂಗ್ಗಳು ಇವತ್ತು ತಲೆ ಎತ್ತಿ ನಿಂತಿವೆ. ಇದು ಅಕ್ರಮ ಅಲ್ವಾ, ಅತಿಕ್ರಮ ಅಲ್ವಾ, ಅಥವಾ ಕಾನೂನು ವಿರುದ್ಧವಾಗಿರೋಂಥದ್ದಲ್ವಾ? ಯಾಕೆ ನೀವು ಇದನ್ನೆಲ್ಲ ಪ್ರಶ್ನೆ ಮಾಡೋದಿಲ್ಲ? ಅವ್ರ್ಯಾರೋ ಪಾಪ ಬಡವರು ಬಂದು ಬೀದಿ ಬದಿಯಲ್ಲಿ ವ್ಯಾಪಾರ ಹಾಕ್ಕೊಂಡು 10 ಜನಕ್ಕೆ ಅನ್ನ ಹಾಕುವಂತಹ ಆ ಕೈಗಳನ್ನು ಕಟ್ಟಾಕುವಂಥ ಪ್ರಯತ್ನ ಮಾಡ್ತಾ ಇದ್ರಲ್ಲ, ಆ ಹಸಿದು ಬಂದಂತಹ ಹೊಟ್ಟೆಗಳ ಮೇಲೆ ಒಡೆಯುವಂಥ ಒಂದು ಹುನ್ನಾರ, ಅವರನ್ನೇ ನಂಬ್ಕೊಂಡು ಜೀವನ ಕಟ್ಕೊಂಡಿರುವಂತಹ ಆ ವ್ಯಾಪಾರಿಗಳನ್ನು ಕುಗ್ಗಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ರಲ್ಲ, ಇದರಿಂದ ನಿಮಗೆ ಆಗೋ ಲಾಭ ಆದರೂ ಏನು? ನಿಜವಾಗ್ಲೂ ನೀವು ಮಾಡಲೇಬೇಕು ಅನ್ನೋದಾದರೆ ಮಾಡುವಂಥ ಕೆಲಸಗಳು ಬಹಳಷ್ಟು ಇವೆ. ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಮ್ಮನ್ನು ಕೇಳಿ, ನಾವು ಹೇಳ್ತೀವಿ, ನಾವು ನಿಮ್ಮ ಜೊತೆಯಲ್ಲಿ ಬಂದು ತೋರಿಸ್ತೀವಿ. ಅದು ಕಾನೂನು ಬಾಹಿರ ಆಗಿದ್ರೆ ಮಾತ್ರ ಕ್ರಮಕ್ಕೆ ಮುಂದಾಗಿ. ಕಾನೂನು ಬಾಹಿರವಾಗಿಲ್ಲ, ಅವೆಲ್ಲ ಕಾನೂನಿನ ಚೌಕಟ್ಟಿನ ಒಳಭಾಗದಲ್ಲೇ ಇರುವಂಥದ್ದಾದರೆ ಮಾಡಬೇಡಿ. ದಯವಿಟ್ಟು ನೆಲಮಂಗಲದ ನಗರಸಭೆಯ ಅಧಿಕಾರಿಗಳ ಒಂದು ಗಮನಕ್ಕೆ, ಮುಖ್ಯವಾಗಿ ಅವ್ರಿಗೆ ಅಂತಲೇ ಮಾಡ್ತಿರುವಂತಹ ಕಾರ್ಯಕ್ರಮ, ಬೀದಿ ಬದಿ ವ್ಯಾಪಾರಿಗಳಲ್ಲಿ ಯಾರು ಸರ್ಕಾರಿ ಆದೇಶಗಳನ್ನು ಅಥವಾ ನ್ಯಾಯಾಲಯದ ಆದೇಶಗಳನ್ನು ಉಲ್ಲಂಘಿಸಿ ವ್ಯಾಪಾರ ವಹಿವಾಟುಗಳನ್ನು ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ನಿಮ್ಮ ಗದಾಪ್ರಹಾರವನ್ನು ಮಾಡಿ ನೀವು ಏನು ಫೈನ್ ಹಾಕ್ತಿರೋ ಅಥವಾ ನಿಮ್ಮದೇ JCBಗಳು ತೊಗೊಂಡೋಗಿ ಅದನ್ನು ಕಿತ್ತಾಕ್ತಿರೋ ಅಥವಾ ಸಮಯ ಕೊಟ್ಟು ಅದನ್ನು ತೆಗೆದುಕೊಳ್ಳೋಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ತಿರೋ, ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ. ಆದರೆ ಕಾನೂನು ಬಾಹಿರವಾಗಿ, ಕಾನೂನಿನ ಚೌಕಟ್ಟಿನ ವಿರುದ್ಧವಾಗಿ ಅಥವಾ ನ್ಯಾಯಾಲಯದ ಆದೇಶದ ವಿರುದ್ಧವಾಗಿ ತಾವು ಯಾವುದೇ ರೀತಿಯಾದಂತಹ ಚಟುವಟಿಕೆಗಳನ್ನು ಅಥವಾ ಕ್ರಮಗಳನ್ನು ದಯವಿಟ್ಟು ತಗೋಬೇಡಿ. ಬಡವರ ಮೇಲೆ ಅಥವಾ ಬಡವರ ಹೊಟ್ಟೆಯ ಮೇಲೆ ಹೊಡೆಯುವಂಥ ಕೆಲಸಕ್ಕೆ ತಾವು ಮುಂದಾಗಬಾರ್ದು. ನಿಮ್ಮ ಮೇಲೆ ಬಹಳಷ್ಟು ಗೌರವ ಇದೆ, ಅಭಿಮಾನ ಕೂಡ ಇದೆ, ಒಳ್ಳೆ ಕೆಲಸಗಳನ್ನು ತಾಲೂಕಿನಲ್ಲಿ ಮಾಡ್ತಾ ಇದ್ದೀರಾ. ಆದರೆ ಬಲಾಢ್ಯ ವ್ಯಕ್ತಿಗಳು, ರಾಜಕಾರಣಿಗಳ ಮೇಲೆ ಇರುವಂತಹ ಒಲವನ್ನು ಬಡವರ ಮೇಲೂ ತೋರಿಸಿ, ಒಂದು ವೇಳೆ ಇದನ್ನೆಲ್ಲ ಧಿಕ್ಕರಿಸಿ ಇಲ್ಲ ನಾವು ಮಾಡೇ ಮಾಡ್ತೀವಿ ಅನ್ನುವಂತಹ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ತಾವೇನಾದರೂ ಬಡವರ ಮೇಲೆ ಚಾಟಿ ಬೀಸುವಂಥ ಕೆಲಸಕ್ಕೇನಾದರೂ ಮುಂದಾದರೆ ನಾವು ಅಂತೂ ಯಾವ ರಾಜಕಾರಣಿಗೂ ಹೆದರಲ್ಲ, ಯಾವ ಅಧಿಕಾರಿಗಳಿಗೂ ಹೆದರಲ್ಲ. ಹೋರಾಟ ಸಂವಿಧಾನಬದ್ಧವಾದ ಹಕ್ಕು. ಪ್ರತಿಯೊಬ್ಬ ದೇಶದ ನಾಗರಿಕನಿಗೂ ಹೋರಾಟ ಮಾಡೋದಕ್ಕೆ ಅವಕಾಶ ಇದೆ, ಪ್ರತಿಭಟನೆ ಮಾಡೋದಕ್ಕೂ ಅವಕಾಶ ಇದೆ. ಮುಂದಿನ ದಿನಗಳಲ್ಲಿ ಬಡವರ ಪರವಾಗಿ ನಮ್ಮ ಎದೆಗಾರಿಕೆ ಸುದ್ದಿವಾಹಿನಿ ಮುಂಚೂಣಿಯಲ್ಲಿ ನಿಂತು ಅವರಿಗೆ ನ್ಯಾಯ ಒದಗಿಸುವಂಥ ಕೆಲಸಕ್ಕೆ ಮುಂದಾಗುತ್ತೆ. ಅಂತಹ ಅವಕಾಶಗಳನ್ನು ದಯವಿಟ್ಟು ಬಡವರಿಗಾಗಲಿ ಅಥವಾ ನಮ್ಮ ವಾಹಿನಿಗಾಗಲಿ ಕಲ್ಪಿಸ್ಕೊಡ್ಬೇಡಿ. ಈಗಿರುವಂತಹ ಸಮಸ್ಯೆಗಳನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಿ
ಏನು ಉಚ್ಚ ನ್ಯಾಯಾಲಯದ ಆದೇಶ ಇದೆ ಅಷ್ಟರ ಮಟ್ಟಿಗೆ ಮಾತ್ರ ಕೆಲಸ ಮಾಡಿ ನಿಮಗೂ ಒಂದು ಗೌರವ ಸಿಗುತ್ತೆ, ಬಡವರಿಗೆ ಒಂದು ಜೀವನ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ.